ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಸಾಕಷ್ಟು ಒಂದು ಎಪಿಸೋಡ್ನಲ್ಲಿ ಅಫರ್ಮೇಷನ್ ಬಗ್ಗೆ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಗಿರ್ಬೋದು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ನಮ್ಮ ಜೀವನದಲ್ಲಿ ಯಾರಿಗೆಲ್ಲ ಇಷ್ಟ ಹೇಳಿ, ನಾನು ಇಷ್ಟಪಟ್ಟಂತಹ ಒಂದು ಕನಸಿನ ಮನೆಯಲ್ಲಿರಬೇಕು, ಅಥವಾ ನಾನು ಇಷ್ಟಪಟ್ಟಂತಹ ಒಂದು ಕಾರನ್ನು ತಗೋಬೇಕು, ನಾನು ಅಂದ್ಕೊಂಡಿರ್ತಕ್ಕಂಥ ಬಿಸ್ನೆಸ್ನ ಒಂದು ಸಕ್ಸಸ್ ಮಾಡಬೇಕಂತ ಯಾರಿಗೆಲ್ಲ ಇಷ್ಟ ಇರಲ್ಲ. ಸೊ ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡ್ರೆ ನಮ್ಮ ಜೀವನ ಒಂದು ಸಕ್ಸಸ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಸುಪ್ತ ಮನಸ್ಸು ಏನಿದೆ ಅಂದರೆ ಸಬ್ಕಾನ್ಸಿಯಸ್ ಮೈಂಡ್ ಏನಿದೆ, ಯಾವಾಗಲೂ ಕೂಡ ನಾವೇನನ್ನ ಅನ್ಕೊಳ್ತಾ ಇರ್ತೀವಿ ಅದನ್ನು ನಿಜ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾನು ಆಫೀಸಿಗೆ ಹೋಗಬೇಕು ಅಥವಾ ನಾನು ಎಲ್ಲಾದರೂ ಮೈಸೂರಿಗೆ ಹೋಗ್ಬೇಕಂತ ನಾನು ಅನ್ಕೊಳ್ತಾ ಇದ್ರೆ ಆ ಅಟ್ರಾಕ್ಷನ್, ಆ ಡೈರೆಕ್ಷನ್ ಯಾವುದಾದ್ರೂ ಒಂದು ಮೂಲಕ ನನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಒಂದು ಪವರ್ಫುಲ್ ಆದಂತಹ ಈ ಜೋಸೆಫ್ ಮರ್ಫಿ ಅವರು ಈ ಸಬ್ಕಾನ್ಸಿಯಸ್ ಮೈಂಡ್ನ ಅದೇ ರೀತಿ ಕ್ಯಾಸರ್ ಮಾಡ್ತಾ ಇರುತ್ತೆ ಅನ್ನೋದನ್ನ ಸರ್ಚ್ ಮಾಡಿದ್ದಾರೆ. ಸೊ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಯಾವಾಗಲೂ ಕೂಡ ನಾವೇನನ್ನ ಥಿಂಕ್ ಮಾಡ್ತಾ ಇರ್ತೀವ, ನಾವೇನನ್ನ ಅಂದ್ಕೊಳ್ತಾ ಇರ್ತೀವಿ, ನಮ್ಮದು ಗ್ಲಾಮರ್ ಮಿಸ್ಟೇಕ್ ಇದೆಯಾ, ಮತ್ತೊಂದು ಇದೆಯಾ, ಏನನ್ನೂ ಕೂಡ ನೋಡಲ್ಲ. ನಮ್ಮ ಜೀವನದಲ್ಲಿ ನಾವೇನನ್ನ ಅಂದ್ಕೊಳ್ತಾ ಇರ್ತೀವಿ, ಸೊ ನಾವು ತುಂಬ ಹತಾಶೆಗೊಳಗಾಗ್ಬಿಡ್ತೀವಿ. ಸೊ ಅವರು ಆ ಕೆಲಸನ ಮಾಡಿದ್ರು, ನಾನು ಈ ಕೆಲಸನ ಮಾಡಿದೆ, ನನಗೆ ಅದೇ ಆಗಲಿಲ್ಲ, ಇದಾಗಲಿಲ್ಲ, ನಾನು ಯಾಕೆ ಇಷ್ಟೊಂದು ಜೀವನದಲ್ಲಿ ಸಫರ್ ಪಡ್ತಾ ಇದ್ದೀನಿ ಅಂತ ಹೇಳಿ ನಾವೇ ಒಂದು ಗಿಲ್ಟ್ ಫೀಲ್ನ ಮಾಡ್ಕೊಳ್ತಾ ಇರ್ತೀವಿ. ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಮೊದಲನೇದಾಗಿ ಒಂದು ಡಬ್ಬ ಇರುತ್ತೆ. ಆ ಡಬ್ಬದಲ್ಲಿ ಯಾವುದಾದ್ರೂ ಒಂದು ಆಬ್ಜೆಕ್ಟಿವ್ನ ನೀವು ಹಾಕಿರ್ತೀರ. ಸೊ ಅದನ್ನು ತಕ್ಷಣದಲ್ಲಿ ಎಲ್ಲನೂ ಬೇರೆ ಒಂದು ವಸ್ತುನ ನೀವು ಹಾಕಬೇಕು ಅಂತ ಅಂದರೆ ಅಲ್ಲಿ ಬೇಡದೇ ಇರತಕ್ಕಂತಹ ವಸ್ತುಗಳನ್ನ ತೆಗೆದು ಹಾಕಿಬಿಟ್ಟು ಆ ಡಬ್ಬಕ್ಕೆ ಹಾಕಬೇಕಲ್ವಾ. ಸೊ ಹಾಗೇ ಮತ್ತೆ ಯಾವುದೋ ಒಂದು ಹೋಟೆಲ್ಗೋ ಅಥವಾ ಯಾವುದೋ ಒಂದು ಫಂಕ್ಷನಲ್ಲಿ ಊಟಕ್ಕೋ ಹೋಗಿರ್ತೀರ. ಸೊ ಆ ಫಂಕ್ಷನಲ್ಲಿ ಆ ಊಟನ ನೋಡಿ ಮಾಡಿರ್ತಕ್ಕಂಥ ತುಂಬ ಖುಷಿಯಾಗುತ್ತೆ ಆ ಡಿಶ್ ನಿಮಗೆ ನೋಡಿ. ಸೊ ಅವ್ರನ್ನ ಕರೆದು ಹೊಗಳಿ ಮತ್ತು ಅವ್ರಿಗೆ ಇನ್ನೊಂದು ಅವರಿಂದ ನಾವು ಇನ್ನೂ ಅಪ್ರಿಷಿಯೇಟ್ ಆಗಬೇಕು ಅಂತ ಹೇಳಿ ಕೊನೆಯಲ್ಲಿ ಹೋಗಬೇಕಾದ್ರೆ ಅವರು ನಿಮಗೆ ಒಂದು ಸರ್ಪ್ರೈಸ್ ಆದಂತಹ ಡಿಶ್ನ ತಂದು ಕೊಡ್ತಾರೆ. ಸೊ ಹಾಗೆ ನಮ್ಮ ಲೈಫಲ್ಲಿ ನಾವು ಏನನ್ನ ಮಾಡ್ತಾ ಇರ್ತೀವಿ, ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಈ ಅಂದ ಚಂದ ಬಣ್ಣ ಅನ್ನೋದು ಇದೆಯಲ್ಲ, ಇದು ಬಣ್ಣದಿಂದ ಬರಲ್ಲ, ಅಂದ ಚಂದದಿಂದ ಬರಲ್ಲ, ವ್ಯಕ್ತಿತ್ವದಿಂದ ಬರುತ್ತೆ. ಸೊ ಹಿಂದೆ ಚೆನ್ನಾಗಿರೋರಿಗೆಲ್ಲ ಆಲ್ಮೋಸ್ಟ್ ಡೈವೋರ್ಸ್ ಆಗ್ತಾ ಇರಲಿಲ್ಲ. ತುಂಬ ಒಳ್ಳೆ ಫಿಟ್ನೆಸ್ ಇದೆ, ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ ಅನ್ನೋರಿಗೆಲ್ಲ ಎಂಡ್ ಆಫ್ ದಿ ಡೇ ಅವ್ರಿಗೆ ಲೈಫಲ್ಲಿ ಡಿವೋರ್ಸ್ ಅನ್ನೋದಾಗುತ್ತೆ, ಲೈಫಲ್ಲಿ ಏನೋ ಒಂದು ಸಫರ್ನ ಪಡ್ತಾ ಇರ್ತಾರೆ. ಸೊ ಅಲ್ಲಿ ನಮಗೆ ಅಂದ ಚಂದ ವ್ಯಕ್ತಿತ್ವ, ಮೇನ್ ಇಂಪಾರ್ಟೆಂಟ್ಲಿ ನಮಗೆ ವ್ಯಕ್ತಿತ್ವ, ಲೈಫ್ ಲೀಡ್ ಮಾಡೋದಕ್ಕೆ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಜೀವನದಲ್ಲಿ ನಮ್ಮನ್ನು ನಾವು ಅಪ್ರಿಷಿಯೇಟ್ನ ಮಾಡ್ಕೊಳ್ಳೋಣ. ಬದುಕಲ್ಲಿ ಒಂದು ಒಳ್ಳೆ ರೀತಿನ ನಾನು ಚೆನ್ನಾಗಿದ್ದೀನಿ, ನಾನು ಮುಂದೆ ಏನು ಮಾಡಬೇಕು, ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನಾನು ಎಷ್ಟು ನಿಮ್ಮ ದೇಹನ ಒಂದು ದಿನನಾದರೂ ಹೊಗಳ್ಕೊಂಡಿದ್ದೀರಾ, ನಾನು ಇಷ್ಟು ಚೆನ್ನಾಗಿದ್ದೀನಿ, ಒಳ್ಳೆ ಆರೋಗ್ಯ ಇದೆ, ಒಳ್ಳೆ ಲೈಫ್ ಇದೆ, ನನಗೆ ಒಳ್ಳೆ ಕುಟುಂಬ ಇದೆ, ಒಳ್ಳೆ ನಾಲೆಡ್ಜ್ ಕೊಡ್ತಕ್ಕಂಥ ಬುದ್ಧಿಶಕ್ತಿಯನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಸ್ನೇಹಿತರೆ, ಯೂನಿವರ್ಸ್ ಅನ್ನೋದೇ ಮ್ಯಾನಿಫೆಸ್ಟ್ ಅಂದರೆ ಏನು, ಅಬಾಂಡೆನ್ಸ್ ಆಗಿ ನಮಗೆ ಕೊಡ್ತಕ್ಕಂತಹದ್ದು. ಯೂನಿವರ್ಸ್, ಫಾರ್ ಎಕ್ಸಾಂಪಲ್ ಯೂನಿವರ್ಸ್ ಅಂತ ಹೇಳಿ ತಗೊಳ್ಳಿ. ಯೂನಿವರ್ಸ್ ಎಲ್ಲವೂ ಕೂಡ ಅಬಾಂಡೆನ್ಸ್ ಆಗಿದೆ. ಗಾಳಿ, ಆ ಮೋಡ ತಗೊಳ್ಳಿ, ಆಕಾಶ, ಗಿಡ, ಮರಗಳು, ಸಮುದ್ರ, ನೀರು ಎಲ್ಲವೂ ಕೂಡ ಅಬಾಂಡೆನ್ಸ್ ಆಗಿ ಸಿಗುತ್ತೆ. ನಮಗೆ ಯಾಕೆ ನಮಗೆ ಬೇಕು 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 ಅಂದಷ್ಟು ನಮಗೆ ಇನ್ನೂ ದುಡ್ಡು ಯಾಕೆ ಸಿಗ್ತಿಲ್ಲ, ನಾವು ಅಂದ್ಕೊಳ್ತಿರ್ತಕ್ಕಂತಹ ಕೆಲಸ ಕಾರ್ಯಗಳು ಯಾಕೆ ಆಗ್ತಿಲ್ಲ. ಸೊ ಸಪೋಸ್ ನಾವು ಲೈಫಲ್ಲಿ ನನಗೆ ಈ ಕೆಲಸ ಆಗುತ್ತಾ, ನನ್ನ ಕೈಲಿ ಆಗಲ್ಲ, ಮಾಡಲಿಕ್ಕೆ ಸಾಧ್ಯನಾ, ಸಾಧ್ಯ ಆಗಲ್ಲ. ಸೊ ಸಪೋಸ್ ಆ ಒಂದು ಸೋರ್ಸ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ವಾಟ್ ಎವರ್ ನಾನು ಏನು ಆ ಕೆಲಸದಲ್ಲಿ ಯಾವ ರೀತಿ ನಾನು ತೊಡಗಿಸ್ಕೊಂಡಿದ್ದೀನಿ, ಇಷ್ಟು 84 ಲಕ್ಷ ಜೀವರಾಶಿಗಳಿಗೆ ಮನುಷ್ಯನ ಹೊರತುಪಡಿಸೋ ಆ ಭಗವಂತ ತಾನಾಗಿ ಯೂನಿವರ್ಸ್ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದೆ. ನಮಗೆ ತಪ್ಪು ಮಾಡಿದಾಗ ತಿದ್ದೋದಿಕ್ಕೆ ಪೊಲೀಸ್, ಕೋರ್ಟು, ಕಚೇರಿ, ನಾಲೆಡ್ಜ್, ಸ್ಕೂಲ್ ಮತ್ತು ಇನ್ನಿತರೆ ಸಾಕಷ್ಟು ಎಲ್ಲವೂ ಕೂಡ ನಾಲೆಡ್ಜ್ ಇರಬೇಕಾದ್ರೆ ನಾವು ಆ ಒಂದು ಯೂನಿವರ್ಸ್ ಅಬಾಂಡೆನ್ಸ್ನ ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಸಾಧ್ಯ ಆಗ್ತಿಲ್ಲ? ನಮ್ಮ ಪ್ರತಿಯೊಂದು ಆಲೋಚನೆ, ನಾವು ಪ್ರತಿನಿತ್ಯ ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಎಂಡ್ ಆಫ್ ದಿ ಡೇ ಅದೇ ರೀತಿ ಬರುತ್ತೆ. ನನಗೊಂದು ಏನೋ ಒಂದು ವಸ್ತು ಬೇಕಿದೆಯಾ, ಅದಕ್ಕೆ ನಾನು ಏನು ಸಫರ್ ಪಡಬೇಕು ಆ್ಯಂಡ್ ನಾನು ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಎಲ್ಲದಕ್ಕೂ ಕೂಡ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಲಿ, ಅಥವಾ ನಾವು ಒಬ್ಬರ ಬಗ್ಗೆ ಕೆಟ್ಟದನ್ನು ಮಾತಾಡಲಿ, ಅಥವಾ ನನ್ನ ಲೈಫ್ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡಲಿ, ಪ್ರತಿಯೊಂದಕ್ಕೂ ಕೂಡ ನಮ್ಮ ಲೈಫಲ್ಲಿ ನಾವು ಆಲೋಚನೆಯಿಂದನೇ ಬದುಕ್ತಾ ಇರ್ತೀವಿ. ಹಾಗಾಗಿ ಪ್ರತಿನಿತ್ಯ ನಾನು ಅವಾಗವಾಗ ಈ ಒಂದು ಎಪಿಸೋಡ್ನಲ್ಲಿ ಹೇಳ್ತಾ ಇರ್ತೀನಿ,
ಆದಷ್ಟು ಈ ಬ್ರೀತಿಂಗ್ನ ಮಾಡಿ. ಬ್ರೀತಿಂಗ್ ಅಂತ ಅಂದರೆ ಇನೇರ್ ರಿಲೀಸ್. ನೀವು ಉಸಿರನ್ನ ಮೇಲಕ್ಕೆ ತಗೊಳ್ತಕ್ಕಂಥದ್ದು, ಉಸಿರು ಹೇಗೆ ಬರುತ್ತೆ, ಹೇಗೆ ಹೊರಗಡೆ ಹೋಗುತ್ತೆ ಅನ್ನೋದನ್ನು ಗಮನಿಸ್ತಕ್ಕಂಥದ್ದು. ಫಿಟ್ನೆಸ್ ಆಗಿರಿ, ಆರೋಗ್ಯವಾಗಿರಿ. ಇದ್ದಷ್ಟು ದಿನ 3 ದಿನದ ಬದುಕು ಖುಷಿಯಾಗಿರೋಣ, ಹ್ಯಾಪಿಯಾಗಿರೋಣ. ಇರ್ತಕ್ಕಂತಹ ಯೂನಿವರ್ಸ್ನ ಎಲ್ಲವನ್ನ ಕೂಡ ಎಂಜಾಯ್ ಮಾಡೋಣ. ಯಾವುದೇ ರೀತಿ ಸ್ಟ್ರೆಸ್ ಆಗಲಿ, ಯಾವುದೇ ರೀತಿ ಒಂದು ಒತ್ತಡಕ್ಕೆ ಒಳಗಾಗೋದಾಗಲಿ ಲೈಫಲ್ಲಿ ಅದನ್ನು ಮಾಡೋದು ಬೇಡ. ನಮಗೆ ಬೇಕು ಅಬಾಂಡೆನ್ಸ್ ಆಗಿ ಯೂನಿವರ್ಸ್ ಹತ್ರ ಹೋಗೋಣ, ಫಿಟ್ಟಾಗಿರೋಣ, ಜಿಮ್ಗೆ ಹೋಗೋಣ, ಒಂದು ವಾಕ್ ಮಾಡೋಣ, ಒಂದು ಮೆಡಿಟೇಷನ್ ಮಾಡೋಣ, ಒಂದು ಒಳ್ಳೆಯದನ್ನು ಮಾಡೋಣ. ಬೆಳಿಗ್ಗೆ ಬೇಗನೆ ಇದ್ದು ನಮ್ಮ ಕೆಲಸ ಕಾರ್ಯಗಳು ಏನಿದೆ, ಎಕ್ಸ್ಟ್ರಾ ಟೈಮ್ ನಮ್ಗೆ ಏನು ಸಿಗುತ್ತೆ ಆ ಎಕ್ಸ್ಟ್ರಾ ಟೈಮ್ನ ಕ್ಯಾಪ್ಚರ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಏನನ್ನ ಯೋಚನೆ ಮಾಡ್ತಾ ಇರುತ್ತೋ ಅದೇ ರೀತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಮೊದಲನೇದಾಗಿ ಅನುಮಾನ, ಇದಾಗುತ್ತಾ ಆಗಲ್ವಾ, ಆಗುತ್ತಾ ಆಗಲ್ವಾ, ಈ ರೀತಿ ಅನುಮಾನವನ್ನು ಬಿಟ್ಟು ಈ ರೀತಿ ಆಗೇ ಆಗುತ್ತೆ, ನನ್ನ ಕನಸಿದೆ, ನನ್ನ ಕಾರ್ ತಗೋಬೇಕಾ, ಆಲ್ರೆಡಿ ನಾನು ತಗೊಂಡು ಎಂಜಾಯ್ಮೆಂಟ್ ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದನ್ನು ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಆ ಒಂದು ನಾವು ಮಾಡ್ತಕ್ಕಂತಹ ಮೊದಲನೇ ತಪ್ಪು ಏನಂತ ಅಂದರೆ, ಲೈಕ್ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಮಗೊಂದು ಹೈಯರ್ ಒಂದು ಎನರ್ಜಿ ಇರಬೇಕು, ನಮಗೆ ಒಂದು ವೈಬ್ರೇಷನ್ ಇರಬೇಕು. ಯಾವಾಗಲೂ ಕೂಡ ಒಬ್ಬರ ಬಗ್ಗೆ ದ್ವೇಷ ಮಾಡ್ತಕ್ಕಂಥದ್ದಾಗಲಿ, ಒಬ್ಬರು ನಿಮಗೆ ಏನೇ ಒಂದು ಅನ್ಯಾಯ ಮಾಡಿರಲಿ, ಕೆಟ್ಟದನ್ನು ಮಾಡಿರಲಿ, ಗೊತ್ತಿದೆ ನಿಮಗೆ ಮರೆಯೋಕ್ಕಾಗದಿರೋಷ್ಟು ನಿಮಗೆ ನೋವು ಕೊಟ್ಟಿದ್ದಾರೆ ಅಂತ ಅಂದರೆ ಅವ್ರನ್ನ ಕ್ಷಮಿಸ್ಬಿಡಿ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಹೈ ಫ್ರೀಕ್ವೆನ್ಸಿ ಅವ್ರಿಗೆ ಹೋಗುತ್ತೆ, ನೆಗೆಟಿವಿಟಿ ಥಾಟ್ಸ್ ನಮ್ಮಲ್ಲಿ ಬರುತ್ತೆ, ಅವರನ್ನು ನಾವು ವಿಷ ಕುಡಿದು ಅವರನ್ನು ಸಾಯಿಸಬೇಕು ಅನ್ನೋ ಒಂದು ಮೆಂಟಾಲಿಟಿ ಬರುತ್ತೆ. ನಿಮಗೆ ಯಾವಾಗ ಮತ್ತೊಬ್ಬರ ಬಗ್ಗೆ ದ್ವೇಷ ಬರುತ್ತೋ ನಾವು ಯಾವುದೇ ರೀತಿ ಮ್ಯಾನಿಫೆಸ್ಟೇಷನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ನಿಮ್ಮ ಒಂದು ಫ್ರೀಕ್ವೆನ್ಸಿ, ನಿಮ್ಮ ಒಂದು ಎನರ್ಜಿ ಹೈ ಆಗಿರಬೇಕೆ ಹೊರತು ನಾವು ನಮ್ಮ ಎನರ್ಜಿಯನ್ನು ಲೋ ಮಾಡ್ಕೊಳ್ಬಾರ್ದು. ನಿಮಗೆ ಆತನ ಬಗ್ಗೆ ನಿಮಗೆ ಮರೆಯೋಕ್ಕಾಗದಿರೋಷ್ಟು ಏನಾದರೂ ಒಂದು ನೋವು ಕೊಟ್ಟಿದ್ದಾರೆ ಅಂತ ಅಂದರೆ ನೀವೊಂದು ಲೆಟರ್ನ ಬರೆದ್ಬಿಡಿ. ಇಂತಹ ಒಂದು ನೀನು ಎಷ್ಟೇ ನಾನು ಒಳ್ಳೆಯದನ್ನು ಮಾಡಿದ್ರು ಕೂಡ ಈ ರೀತಿ ನನಗೊಂದು ಕೆಟ್ಟದನ್ನು ಮಾಡಿದೆ. ಸೊ ದೆನ್ ನೀವು ಮೊದಲೇ ಹೇಳಿಲ್ವಾ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಯಾಕೆ ಅಂತ. ಸೊ ಅವ್ರು ಮಾಡಿದಂತಹ ಪಾಪ ಕರ್ಮಗಳನ್ನ ಅವರೇ ಅನುಭವಿಸ್ತಾರೆ. ಸೊ ಹಾಗಾಗಿ ಅದನ್ನು ಬರೆದುಬಿಟ್ಟು ಅದನ್ನು ಸುಟ್ಟಾಕ್ಬಿಡಿ. ಎಷ್ಟೋ ಮನಸ್ಸಿಗೆ ಒಂದು ಒಳ್ಳೆ ರಿಲೀಫ್ ಸಿಗುತ್ತೆ. ಹಾಗಾಗಿ ನಿಮಗೆ ಎಷ್ಟೇ ಒಂದು ಅನ್ಯಾಯ, ಮೋಸ, ಒಂದು ಎಷ್ಟೇ ಒಂದು ಮಾಡಿರಲಿ ನಿಮ್ಮ ಮೈಂಡ್ ಒಂದು ಕಾಮ್ ಆಗಿರಬೇಕು ಆ್ಯಂಡ್ ನಿಮಗೆ ಒಂದು ಒಳ್ಳೆಯದಾಗಬೇಕು, ನಿಮ್ಮ ಎನರ್ಜಿ ಒಂದು ಹೈ ಫ್ರೀಕ್ವೆನ್ಸಿನಲ್ಲಿರಬೇಕು ಅಂತಂದರೆ ನೀವು ಒಂದು ಒಳ್ಳೆ ರೀತಿ ಎಲ್ಲವನ್ನ ಮರೆತು ಅವ್ರನ್ನ ಕ್ಷಮಿಸಿ ನಿಮ್ಮ ಕೆಲಸದತ್ತ ಹೋಗ್ತಕ್ಕಂಥದ್ದು ತುಂಬಾ ನಿಮ್ಮ ಒಂದು ಸೆಲ್ಫ್ ಒಂದು ಲಿಬರೇಷನ್ ಅಂತ ಆಗುತ್ತೆ. ಅದು ಒಂದು ನಿಮ್ಮ ಒಂದು ಕಾನ್ಫಿಡೆನ್ಸ್, ನಿಮ್ಮ ಒಂದು ಭರವಸೆ, ನಿಮಗೊಂದು ಅಷ್ಟು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಎಷ್ಟೇ ಅನ್ಯಾಯ ಮಾಡಿರಲಿ, ಎಷ್ಟೇ ಮೋಸ ಮಾಡಿರಲಿ, ಯಾರನ್ನು ಕೂಡ ಇರೋದು 3 ದಿನತಕ್ಕಂತಹ ಬದುಕಲ್ಲಿ ನಾವು ಎಷ್ಟು ದಿನವಾಗಿ ಇರ್ತೀವಿ, ಒಂದು ಒಳ್ಳೆಯದನ್ನು ಮಾಡ್ತೀವಿ, ನಾವು ಅಂದ್ಕೊಂಡಿರ್ತಕ್ಕಂಥದ್ದನ್ನು ಸಾಧಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವರು ಎಷ್ಟೇ ಒಂದು ಮೋಸ ಮಾಡಿರಲಿ, ಅನ್ಯಾಯ ಮಾಡಿರಲಿ, ಅದನ್ನು ಮರೆತು ಮುಂದೆ ಸಾಗೋದನ್ನು ನೋಡಿರಿ. ಮತ್ತು ನೆಕ್ಸ್ಟು ನೀವು ಕಂಪ್ಲೇಂಟ್ ಮಾಡೋದನ್ನು ಬಿಡಿ. ಫಾರ್ ಎಕ್ಸಾಂಪಲ್ ಸಣ್ಣ ವಿಚಾರಕ್ಕೆ ಬಸ್ ಲೇಟಾಗಿ ಬಂತು, ಟಿಫನ್ ಚೆನ್ನಾಗಿಲ್ಲ, ಮತ್ತು ಯಾವುದೋ ಒಂದು ಸಣ್ಣ ವಿಚಾರಗಳಿಗೆ ಏನೋ ಒಂದು ಮನಸ್ತಾಪ ಆಯಿತು, ಅದನ್ನು ಕಂಪ್ಲೇಂಟ್ ಮಾಡೋದ್ರಿಂದ ನಿಮ್ಮ ಒಂದು ಕಂಪ್ಲೇಂಟ್ ನೆಗೆಟಿವಿಟಿ ಥಾಟ್ಸ್ ಇನ್ನೂ ಹೈ ಫ್ರೀಕ್ವೆನ್ಸಿ ಆಗದೇ ಲೋ ಫ್ರೀಕ್ವೆನ್ಸಿಗೆ ಬಂದು ನಿಮ್ಮ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಆ ನೆಗೆಟಿವಿಟಿ ಥಾಟ್ಸಿಂದ ನಿಮ್ಮ ಒಂದು ಒಳ್ಳೆ ಮ್ಯಾನಿಫೆಸ್ಟೇಷನ್ ಥಾಟ್ಸ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಲೈಫಲ್ಲಿ ನೀವು ಮತ್ತೊಬ್ಬರಿಗೆ ಯಾರೇ ಆಗಲಿ ಒಂದು ಕಂಪ್ಲೇಂಟ್, ಚಿಕ್ಕ ವಿಷಯಗಳಿಗೆ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ ಅಂತ ನೋಡ್ತಕ್ಕಂಥದ್ದು ವಿಷಯನ ಕಂಪ್ಲೇಂಟ್ ಮಾಡೋದನ್ನು ಬಿಟ್ಬಿಡಿ. ಮತ್ತು ನೆಕ್ಸ್ಟು ಗಾಸಿಪ್. ನೀವು ನೋಡಿದ್ದೀರಾ, ಟಿ ವಿ ಆನ್ ಮಾಡಿದ್ರೆ ತುಂಬ ಜನ ಡಿವೋರ್ಸ್ ಆಗಿರ್ತಕ್ಕಂಥದ್ದು, ಮತ್ತೆಲ್ಲೋ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು, ಮತ್ತೇನೋ ದೊಡ್ಡ ಆ್ಯಕ್ಟರ್ಸ್ಗಳು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಅವರ ಪರ್ಸ್ನಲ್ ಗಾಸಿಪ್ ಆಗಿರ್ಬೋದು, ಯಾರೇ ಆಗಿರಲಿ, ನಿಮ್ಮ ಫ್ರೆಂಡ್ಸೇ ಆಗಿರಲಿ, ಸಂಬಂಧನೇ ಆಗಿರಲಿ, ಯಾವುದೇ ಒಂದು ಸಂಬಂಧದಲ್ಲಿ ಒಂದು ಗಾಸಿಪ್ನ ಮಾಡೋದನ್ನು ನಿಲ್ಲಿಸ್ಬಿಡಿ. ಯಾಕಂದರೆ ಅವರ ಒಂದು ಗಾಸಿಪ್ನ ನಿಮ್ಮ ನೆಗೆಟಿವಿಟಿ ಮೈಂಡ್ ನಿಮ್ಮನ್ನು ಫ್ರಾಸ್ ಮಾಡ್ತಾ ಇರುತ್ತೆ ವಿನಃ ನಿಮ್ಮ ಒಂದು ಒಳ್ಳೆ ಥಾಟ್ಸ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ವ್ಯಕ್ತಿ ಆಗಿರಲಿ, ಯಾಕಂದರೆ ಅವರು ಕೆಟ್ಟದನ್ನು ಮಾಡಿದಾರ, ನಾನು ಮೊದಲೇ ಹೇಳಿದಾಗೆ ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಯಾಕೆ. ಸೊ ಅವ್ರು ಮಾಡಿರ್ತಕ್ಕಂತಹದ್ದನ್ನು ಅವರವರೇ ಅನುಭವಿಸ್ತಾರೆ. ಅವರಲ್ಲಾದರೂ ದೊಡ್ಡ ಫಿಲಮ್ ಆ್ಯಕ್ಟರ್ ಆಗಿರ್ಬೋದು, ದೊಡ್ಡ ಒಂದು ಸಕ್ಸಸ್ಫುಲ್ ಮ್ಯಾನ್ಗಳಾಗಿರ್ಬೋದು, ಅವ್ರದ್ದು ಆ ರೀತಿ ಆಯಿತು, ಹೀಗಾಯಿತು ಅನ್ನೋದನ್ನು ಗಾಸಿಪ್ ಮಾಡೋದನ್ನು ಮೊದಲು ನೀವು ನಿಲ್ಲಿಸಬೇಕಾಗತ್ತೆ. ಮತ್ತು ನೆಕ್ಸ್ಟು ಯಾವುದೇ ಒಂದು ವಿಷಯಗಳಿರಲಿ, ನಿಮ್ಮ ಅಂತಹ ಒಂದು ದ್ವೇಷ, ಅಂತಹ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು, ನಾವು ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದಾಗ ಅಂತಹ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ
ನಾವು ಅಂತಂಥ ಕ್ಯಾಪ್ಚರ್ ಮಾಡ್ತಕ್ಕಂತಹ ವಿಷಯಗಳನ್ನ ಕಲ್ತ್ಕೊಳ್ತಾ ಹೋಗಬೇಕೇ ವಿನಃ ಅಂತ ಮತ್ತೊಬ್ಬರಿಗೆ ಗಾಸಿಪ್ ಆಗಿರ್ಬೋದು, ಮತ್ತೊಬ್ಬರ ಬಾಯಿಗೆ ಆಡೋರ ಬಾಯಿಗೆ ತುತ್ತಾಗೋ ವಿಚಾರಗಳನ್ನ ಮಾಡ್ತಕ್ಕಂತಹದ್ದು ಒಳ್ಳೆಯದಲ್ಲ. ಮತ್ತು ಇನ್ನೊಂದು ಏನಂತಂದರೆ ಮೋಸ್ಟ್ ಇಂಪಾರ್ಟೆಂಟು, ನಾವು ಬೇರೆಯವರಿಗೆ ಕಂಪೇರ್ನ ಮಾಡ್ಕೊಳ್ತಕ್ಕಂಥದ್ದು. ಓ ಅವ್ರು ಕಾರ್ ತೊಗೊಂಡಿದ್ದಾರೆ, ಅವ್ರು ಮನೆ ತೊಗೊಂಡಿದ್ದಾರೆ, ನಾನು ಇನ್ನೂ ಇಲ್ಲೇ ಇದ್ದೀನಿ, ಸೊ ನಾನು ಆ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವ್ರು ಹಾಗಿದ್ದಾರೆ ನಾನು ಇನ್ನೂ ಇಲ್ಲೇ ಇದ್ದೀನಲ್ಲ. ಸೊ ಈ ಒಂದು ಥಾಟ್ಸ್ನ ಬಿಟ್ಟು ನಾನು ಏನು ಮಾಡಬೇಕು, ಯಾವ ಕ್ಷೇತ್ರದ ಕಡೆ ಇದ್ದೀನಿ, ನನಗೆ ಭಗವಂತ ಎರಡು ಕೈ ಕಣ್ಣು ಕಾಲು ಎಲ್ಲವನ್ನ ಕೊಟ್ಟಿದ್ದಾನಲ್ವಾ, ಕೊಟ್ಟ ಮೇಲೆ ಆ ಭಗವಂತನ ಇಚ್ಛೆ ನಾನು ಹೇಗೆ ಹೋಗಬೇಕು, ಒಂದು ಒಳ್ಳೆ ಫ್ಯಾಮಿಲಿ ಇದೆ, ಒಂದು ಒಳ್ಳೆ ಕುಟುಂಬ ಇದೆ, ಒಂದು ಒಳ್ಳೆ ನಡತೆ ಇದೆ, ಒಂದು ಒಳ್ಳೆ ಗುಣ ಇದೆ, ಒಂದು ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾನೆ ಭಗವಂತ, ನನ್ನ ಕೈಲಿ ಏನಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸೊ ನಾನು ಮಾಡೋಣ ಅಂತ ಹೇಳಿ ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದನ್ನು ಫಸ್ಟು ಬಿಡಿ. ಭಗವಂತ ಈ ಅಂದ ಚಂದ ಏನೇ ಆಗಿರಲಿ, ಯಾರ್ಯಾರಿಗೆ ಏನೇನು ಯಾವ್ಯಾವ ಟೈಮಲ್ಲಿ ಹೇಗೆ ಕೊಡಬೇಕು ಅನ್ನೋದನ್ನು ಮೊದಲೇ ಡಿಸೈಡ್ ಮಾಡಿರ್ತಾನೆ. ಆ್ಯಕ್ಚುಲಿ ನಾವು ಪುಣ್ಯವಂತರು ಅಂತಲೇ ಹೇಳಬೇಕು. ಯಾಕೆ ಹೇಳಿ, ಸೊ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಎಷ್ಟೋ ಜನ ಮಲಗಿರೋ ಬೆಡ್ಡಲ್ಲೇ ಸಮೇತ ಸತ್ತೋಗ್ಬಿಟ್ಟಿರ್ತಾರೆ. ನಾವು ಮಾರ್ನಿಂಗ್ ಎದ್ದು ಕಣ್ಣು ಬಿಡ್ತು ಅಂದರೆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಲೈಫಲ್ಲಿ ನಮಗೆ ಕೊಟ್ಟಿರ್ತಕ್ಕಂತಹ ಆ ಸಮಯವನ್ನು ಯೂಸ್ ಮಾಡ್ಕೊಳ್ಳೋಣ. ಯೂನಿವರ್ಸ್ ನಮಗೆ ಅಬಾಂಡೆನ್ಸ್ ಆಗಿ ಎಲ್ಲವನ್ನು ಕೊಟ್ಟಿದೆ, ನಮ್ಮ ಸಕ್ಸಸ್ನು ಕೂಡ ಅಬಾಂಡೆನ್ಸ್ ಆಗಿ ನಾವು ಪಡ್ಕೊಳ್ಳೋಣ. ಈ ರೀತಿ ನೀವು ಫಾಲೋ ಅಪ್ ಮಾಡೋದ್ರಿಂದ ನಿಮ್ಮ ಒಂದು ಒಳ್ಳೆ ರೀತಿ ಮ್ಯಾನಿಫೆಸ್ಟೇಷನ್ ನಿಮಗೆ ಒಂದು ಒಳ್ಳೆ ಸಕ್ಸಸ್ನ ತಂದುಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.